everyone fine. ನಟ ದರ್ಶನ್ ಅವರಿಗೆ ಸಿಕ್ಕಿರುವಂತಹ ಜಾಮೀನು ರದ್ದುಪಡಿಸಬೇಕು ಅಂತ ಕೋರಿ ಪೊಲೀಸರು ಇದೀಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ರದ್ದತಿ ಮಾಡಬೇಕು ಅಂತ ಅದಕ್ಕೆ 7 ಕಾರಣಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ಒಂದು ಜಾಮೀನು ರದ್ದುಪಡಿಸಬೇಕು ಅಥವಾ ಮಧ್ಯಂತರ ಜಾಮೀನು ರದ್ದುಪಡಿಸಬೇಕು ಅಂದರೆ ಅದಕ್ಕೆ ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ಕಾರಣಗಳನ್ನು ಕೂಡ ಕೊಡಬೇಕಾಗುತ್ತೆ. ಇದಕ್ಕೆ 7 ಕಾರಣಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಮನವಿಯಲ್ಲಿ ಒಟ್ಟು 7 ಕಾರಣಗಳನ್ನು ಉಲ್ಲೇಖ ಮಾಡಿ ಇಂಥ ಕಾರಣಗಳಿಗೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ, ಅದನ್ನು ರದ್ದು ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮೇಲ್ಮನವಿಯಲ್ಲಿ ಒಟ್ಟು 7 ಕಾರಣಗಳನ್ನು ಉಲ್ಲೇಖ ಮಾಡಲಾಗಿದೆ. ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗಿದೆ. ಪವಿತ್ರ ಗೌಡ, ನಟ ದರ್ಶನ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಈ ಎಲ್ಲರ ಜಾಮೀನು ರದ್ದಾಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಕೊಟ್ಟಿರುವಂತಹ 7 ಕಾರಣಗಳು ಏನಪ್ಪ ಹಾಗಾದರೆ? ಒಂದೆಡೆ ನಟ ದರ್ಶನ್ ಅವರು ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದರು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗಿರೋದ್ರಿಂದ ದರ್ಶನ್ಗೆ ಈಗ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಕೊಟ್ಟಿರುವಂತಹ 7 ಕಾರಣಗಳು ಏನು ಅದನ್ನು ನೋಡೋದಾದರೆ, ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕ್ಷಿಗಳನ್ನು ತಿರುಚುವಂತಹ ಸಾಧ್ಯತೆ ಇದೆ. ಸಾಕ್ಷಿಗಳನ್ನು ತಿರುಚುವಂತಹ ಸಾಧ್ಯತೆ ಗೊತ್ತಿದ್ರೂ ಕೂಡ ಕೋರ್ಟ್ ಅದನ್ನು ಪರಿಗಣಿಸಿಲ್ಲ. ಯಾಕಂದರೆ ಅವರು ಒಬ್ಬ ಸೆಲೆಬ್ರಿಟಿ ಆಗಿದ್ದಾರೆ, ಅದು ಗೊತ್ತಿದ್ದೂ ಕೂಡ ಹೈಕೋರ್ಟ್ ಅದನ್ನು ಪರಿಗಣಿಸಿಲ್ಲ. ಆರೋಪ ಪಟ್ಟಿಯಲ್ಲಿ ಒಟ್ಟು 262 ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಈ ಸಾಕ್ಷ್ಯಗಳನ್ನು ತಿರುಚುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕೊಟ್ಟಿರುವಂತಹ ಬೇಲ್ ಏನಿದೆ ಅದನ್ನು ರದ್ದುಪಡಿಸಬೇಕು ಅಂತ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿದೆ. ವಿಚಾರಣೆ ವಿಳಂಬ ಆಗಿದ್ದಕ್ಕೆ ಜಾಮೀನು ನೀಡಲಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ವಿಚಾರಣೆ ಏನು ನಡೀತಲ್ಲ, ಈ ವಿಚಾರಣೆ ವಿಳಂಬ ಆಗಿದೆ, ಜಾಸ್ತಿ ಟೈಮ್ ತೆಗೆದುಕೊಂಡಿದ್ದೀರಿ ನೀವು ಅಂತ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ನ ಈ ಅಭಿಪ್ರಾಯ ಅವಸರದಿಂದ ಕೂಡಿದೆ, ಅಂದರೆ ಸ್ವಲ್ಪ ಬೇಗನೆ ಈ ಒಂದು ತೀರ್ಪು ಪ್ರಕಟಿಸಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಈ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನು ಬಲವಂತವಾಗಿ ಕರೆತಂದಿದ್ದಾರೆ. ಅಂದರೆ ಪ್ರಮುಖವಾಗಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಬಲವಂತ ಮಾಡಿಲ್ಲ, ಆತನೇ ತಾನಾಗಿಯೇ ಬಂದಿದ್ದಾನೆ ಅಂತ ಏನು ವಿಚಾರ ಹೇಳಲಾಗಿತ್ತು, ತಾನಾಗಿಯೇ ಬಂದಿಲ್ಲ, ಬಲವಂತವಾಗಿ ಆತನನ್ನು ಕರೆತಂದಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಪ್ರಸ್ತುತಪಡಿಸಿದ್ದಾರೆ. IPC ಸೆಕ್ಷನ್ 364 ಅಡಿ ಅಪರಾಧ, ಲಭ್ಯವಾಗಿರುವಂತಹ ಸಾಕ್ಷಿಗಳನ್ನು ಹೈಕೋರ್ಟ್ ಪರಿಗಣಿಸಿಲ್ಲ. ಹೀಗಾಗಿ ಈ ಸಾಕ್ಷಿಗಳನ್ನು ಏನು ಸಾಕ್ಷಿಗಳು ಲಭ್ಯವಾಗಿದ್ದಾವೆ ಆ ಸಾಕ್ಷಿಗಳನ್ನು ಪರಿಗಣಿಸಿ ನಟ ದರ್ಶನ್ ಅವರಿಗೆ ಗ್ರ್ಯಾಂಟ್ ಆಗಿರುವಂತಹ ಬೇಲ್ ಏನಿದೆ ಇದನ್ನು ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಕೈಗೆತ್ತಿಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದ ಆಗುತ್ತೆ. ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಏನು ಆದೇಶವನ್ನು ಹೊರಡಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ.